ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಫೆಬ್ರವರಿ 13, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ನಮ್ಮ ಮೊದಲನೇ ಆರ್ಟಿಕಲ್, ಚೈನಾ ವಯೋಲೇಟೆಡ್ ರಿಟರ್ನ್ ಪ್ಲೆಡ್ಜಸ್ ಜೈಶಂಕರ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡ್ಕೊಳೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? ಭಾರತದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗಿರುವಂತಹ ಜೈಶಂಕರ್ ಅವರು ಹಾಗೂ ಆಸ್ಟ್ರೇಲಿಯಾದ ಮಿನಿಸ್ಟರ್ ಆಗಿರುವಂತಹ ಮಾರಿಸ್ ಪೈನೆ ಇವರು ಮೆಲ್ಬರ್ನ್ನಲ್ಲಿ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿದರು. ಸೊ ಈ ಒಂದು ಮೀಟಿಂಗ್ ನಡಿನಲ್ಲಿ ಯಾವ ರೀತಿಯಾಗಿ ಅವರು ತಮ್ಮ ಒಂದು ರಿಲೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಅಥವಾ ತಾವು ಫೇಸ್ ಮಾಡ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಮೇಲೆ ಯಾವ ರೀತಿಯಾದಂತಹ ಕಮೆಂಟನ್ನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ಭಾರತ ತನ್ನ ನೇಬರಿಂಗ್ ಕಂಟ್ರಿ ಆಗಿರುವಂತಹ ಚೈನಾದೊಂದಿಗೆ ಬಾರ್ಡರ್ ಇಶ್ಯೂವನ್ನು ಫೇಸ್ ಮಾಡ್ತಾ ಇದೆಯಲ್ಲ, ಈ ವಿಷಯವಾಗಿ ಕಮೆಂಟನ್ನು ಹಾಕಿದ್ದಾರೆ. ಸೊ ಈ ಒಂದು ಡಿಸ್ಕಷನ್ ಅಡಿನಲ್ಲಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲನ್ನು ಯಾವ ರೀತಿಯಾಗಿ ಎಂಫಸೈಸ್ ಮಾಡಿದ್ದಾರೆ ಅಂತಂದರೆ, ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಇಂಪಾರ್ಟೆಂಟ್ ಕನ್ಸರ್ನ್ ಅಥವಾ ಆನ್ ಗೋಯಿಂಗ್ ಕನ್ಸರ್ನ್ ಅಂತಂದಾಗ ನಾವು ಇವಾಗ ಉಕ್ರೈನ್ ಮತ್ತು ರಷ್ಯಾದ ಒಂದು ಕ್ರೈಸಿಸನ್ನು ಹೇಳ್ಬೋದು. ರಷ್ಯಾ ಯಾವ ರೀತಿಯಾಗಿ ಉಕ್ರೈನ್ ಕಂಟ್ರಿಯನ್ನು ಇವತ್ತು ಕಂಟ್ರೋಲಿಗೆ ತರಬೇಕು ಅನ್ನೋದ್ರ ಬಗ್ಗೆ ಮೂವನ್ನು ತಗೋತಾ ಇದೆ. ಅದೇ ರೀತಿಯಾಗಿ ಇವತ್ತು ಭಾರತ ಮತ್ತು ಚೈನಾದ ಗಡಿ ನಡುವೆ ಸಮಸ್ಯೆ ನಡೀತಾ ಇದೆ. ಚೈನಾದಲ್ಲಿರುವಂತಹ ಟ್ರೂಪ್ಗಳು ಇವತ್ತು ಭಾರತದ ಗಡಿ ಭಾಗದಲ್ಲಿ ಕೆಲವೊಂದಿಷ್ಟು ಏರಿಯಾಸ್ಗಳನ್ನು ಅಕ್ವೈರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸೇಮ್ ಕನ್ಸರ್ನ್ ಇದೆ ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಯಾಕೆ ಭಾರತ ಮತ್ತು ಚೈನಾದ ನಡುವೆ ಇರುವಂತಹ ಗಡಿ ಸಮಸ್ಯೆ ಇವತ್ತು ಗ್ಲೋಬಲ್ ಕನ್ಸರ್ನ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡೋದಾದರೆ, 2020ರಲ್ಲಿ ಭಾರತ ಚೈನಾಗೆ ಒಂದು ರಿಟರ್ನ್ ಅಗ್ರಿಮೆಂಟನ್ನು ಸೈನ್ ಮಾಡುತ್ತೆ. ಈ ಒಂದು ಅಗ್ರಿಮೆಂಟ್ ನಡಿನಲ್ಲಿ ಈ ಒಂದು ಬಾರ್ಡರ್ ಏನಿದೆಯಲ್ಲ, ಇಲ್ಲಿ ನಾವು ಯಾವುದೇ ರೀತಿಯಾಗಿ ಮಾಸನ್ನು ಇಡೋದು ಬೇಡ ಅಥವಾ ನಾವು ಇಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ರಾಪರ್ ಆಗಿರುವಂಥ ಫಾರ್ಮಲ್ ಅಗ್ರಿಮೆಂಟಿಗೆ ಬರಬೇಕು ಅಂತ ರಿಟರ್ನ್ ಅಗ್ರಿಮೆಂಟನ್ನು ಕಳಿಸಲಾಗುತ್ತೆ. ಬಟ್ ಈ ಒಂದು ಅಗ್ರಿಮೆಂಟನ್ನು ಚೈನಾ ಇವತ್ತು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಲಾರ್ಜ್ ಕಂಟ್ರಿಗಳು ಈ ಒಂದು ರಿಟರ್ನ್ ಕಮಿಟ್ಮೆಂಟನ್ನು ಡಿಸ್ಅಗ್ರಿ ಮಾಡೋದು ಗ್ಲೋಬಲ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಒಂದು ಚಾಲೆಂಜ್ ಆಗಿ ಅಥವಾ ಒಂದು ಇಶ್ಯೂ ಆಗಿ ಕನ್ವರ್ಟ್ ಆಗಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಜೈಶಂಕರ್ ಅವರು ಹೇಳಿರೋ ಪ್ರಕಾರ ಇದೊಂದು ಗ್ಲೋಬಲ್ ಕನ್ಸರ್ನ್ ಆಗಿದೆ. ಸೊ ರಿಟರ್ನ್ ಅಗ್ರಿಮೆಂಟನ್ನು ಯಾವ ರೀತಿಯಾಗಿ ಚೈನಾದವರು ರಿಜೆಕ್ಟ್ ಮಾಡಿದ್ದಾರೆ, ಅವರು ಶಾಂತಿ ಸಂಧಾನಕ್ಕೆ ಬರೋಕ್ಕೆ ರೆಡಿ ಇಲ್ಲ ಅನ್ನೋದ್ರ ಬಗ್ಗೆ ಎಂಫಸೈಸ್ ಮಾಡಲಾಗಿದ್ದು, ಹಾಗೂ ಫ್ರೈಡೇನಲ್ಲಿ ನಡೆದಿರುವಂತಹ ಕ್ವಾಡ್ ಮೀಟಿಂಗಲ್ಲೂ ಸಹ ಚೈನಾದ ಒಂದು ಅಟ್ಯಾಕಿಂಗ್ ಸಿಚುವೇಷನನ್ನು ಆಲ್ಮೋಸ್ಟ್ ಪ್ರೊಹಿಬಿಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ, ಇವತ್ತು ನೀವು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ವಿಷಯವಾಗಿ ವೆಕ್ಟರ್ ಸೆಕ್ಟರಲ್ಲಿ, ಮಿಡಿಲ್ ಸೆಕ್ಟರಲ್ಲಿ ಮತ್ತು ಈಸ್ಟರ್ನ್ ಸೆಕ್ಟರಲ್ಲಿ ಯಾವ ಪ್ಲೇಸಿನ ನಡುವೆ ಇಶ್ಯೂ ನಡೀತಾ ಇದೆ. ಸೊ ಈ ರೀತಿಯಾಗಿ ನಾವು ಚೈನಾ ಮತ್ತು ಭಾರತದ ನಡುವೆ ಇರುವಂತಹ ಗಡಿ ವಿವಾದವನ್ನು ರಿವಿಷನ್ ಮಾಡಬೇಕು. ಯಾವ್ಯಾವ ಲೈನ್ಸ್ಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ ರೀಸೆಂಟಾಗಿ. ಸೊ ನೀವು ಒಂದು ಸರ್ತಿ ಇವತ್ತು ರಿವಿಷನ್ ಮಾಡಿ, ಯಾಕೆಂದರೆ ಇವತ್ತು ನಾವು ಕ್ವಾಡ್ ಮೇಲೆ ಫೋಕಸ್ ಮಾಡೋಣ. ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನನ್ನು ಅರ್ಥ ಮಾಡ್ಕೊಳೋಕ್ಕೆ ಟ್ರೈ ಮಾಡೋಣ. ಜೊತೆಗೆ ನೀವು ಇವತ್ತು ಉಕ್ರೈನ್ ಹಾಗೂ ರಷ್ಯಾದ ಬಾರ್ಡರಿಂಗ್ ಕಂಟ್ರೀಸ್ಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ಮ್ಯಾಪಲ್ಲಿ ಅಬ್ಸರ್ವ್ ಮಾಡಿ. ಕ್ವಾಡ್ ಅಂದರೆ ಏನು, ಕ್ವಾಡ್ನ ಒಂದು ಪರ್ಪಸ್ ಏನಿದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಮೆಂಬರ್ ಕಂಟ್ರೀಸ್ಗಳ ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೈರೆಕ್ಟಾಗಿ ಯಾವ ಕಂಟ್ರೀಸ್ಗಳು ಕ್ವಾಡ್ನ ಒಂದು ಗ್ರೂಪಿಂಗ್ ಸೇರುತ್ತೆ ಅನ್ನೋದ್ರ ಮೇಲೆ ಕ್ವಶನನ್ನು ಕೇಳ್ತಾರೆ, ಸಿಂಗಲ್ ಸ್ಟೇಟ್ಮೆಂಟ್ ಬೇಸ್ ಮೇಲೆ. ಸೊ ಕ್ವಾಡ್ನ ಒಂದು ಫುಲ್ ಫಾರ್ಮ್ ಏನಂತಂದರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್, ಇದನ್ನು ಕ್ವಾಡ್ ಅಂತ ಕರೀತಾರೆ. ಇದೊಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗ್ ಅಂತ ಕರೆಯಲಾಗುತ್ತೆ. ಯಾರ್ಯಾರು ಮೆಂಬರ್ ಕಂಟ್ರೀಸ್ಗಳಿದ್ದಾರೆ, ಒಂದು ಆಸ್ಟ್ರೇಲಿಯಾನ ನೋಡ್ತೀವಿ, ನೆಕ್ಸ್ಟ್ ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್. ಸೊ 4 ಕಂಟ್ರೀಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್: ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಯುನೈಟೆಡ್ ಸ್ಟೇಟ್ಸ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇಂಡಿಯಾ ಮತ್ತು ಆಸ್ಟ್ರೇಲಿಯಾದ ಒಂದು ಕನ್ಸರ್ನನ್ನು ಅಬ್ಸರ್ವ್ ಮಾಡಿದ್ದೀವಿ. ಇನ್ನು ಹೇಗೆ ಈ ಒಂದು ಕ್ವಾಡ್ನ ಫಾರ್ಮೇಷನ್ ಆಗಿದೆ, ಫಸ್ಟ್ ಟೈಮ್ ಯಾರು ಈ ಒಂದು ಐಡಿಯಾನ ಪ್ರಪೋಸ್ ಮಾಡಿದ್ರಂದರೆ ಜಪಾನದ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ ಶಿಂಜೋ ಅಬೆ 2007ರಲ್ಲಿ ಈ ಒಂದು ಐಡಿಯಾವನ್ನು ಸ್ಟಾರ್ಟ್ ಮಾಡಿರ್ತಾರೆ. ಈ ಒಂದು ಪ್ರಪೋಸಲ್ಗೆ ಆಸ್ಟ್ರೇಲಿಯಾದವರು ಹಿಂದೇಟಾಗ್ತಾ ಇರ್ತಾರೆ, ಯಾಕೆಂದರೆ ಚೈನಾದ ಒಂದು ಪ್ರೆಷರ್ ಇರುತ್ತೆ ಆಸ್ಟ್ರೇಲಿಯಾ ಮೇಲೆ. ಹಾಗಾಗಿ ಈ ಒಂದು ಇನ್ಫಾರ್ಮಲ್ ಗ್ರೂಪಿಂಗಿಗೆ ಅಥವಾ ಈ ಒಂದು ಐಡಿಯಾಗೆ ಅವರು ಸಪೋರ್ಟ್ ಮಾಡ್ತಿರಲ್ಲ. ಮತ್ತು 2012ರಲ್ಲಿ ಶಿಂಜೋ ಅಬೆಯವರು ಒಂದು ಕಾನ್ಸೆಪ್ಟನ್ನು ತರ್ತಾರೆ ಏಷ್ಯಾ ರೀಜನಲ್ಲಿ, ಅದರಲ್ಲೂ ಇಂಡಿಯನ್ ಓಷನ್ ಟು ವೆಸ್ಟರ್ನ್ ಪೆಸಿಫಿಕ್ ಮ್ಯಾರಿಟೈಮ್ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಡೆಮೊಕ್ರೆಟಿಕ್ ಸೆಕ್ಯೂರಿಟಿ ಡೈಮಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರ್ತಾರೆ. ಈ ಒಂದು ಕಾನ್ಸೆಪ್ಟ್ ನಡಿನಲ್ಲಿ ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಜಪಾನ್ ಮತ್ತು USA 4 ಕಂಟ್ರಿಗಳು ಇನ್ವಾಲ್ವ್ ಆಗ್ತವೆ. ಇನ್ನು 2017ರಲ್ಲಿ ಈ ಎಲ್ಲ ಕಂಟ್ರೀಸ್ಗಳು ಸೇರಿ ಒಂದು ಪ್ರಾಪರ್ ಆಗಿರುವಂಥ ಶೇಪನ್ನು ಕ್ವಾಡ್ಗೆ ಕೊಡ್ತಾರೆ. ಇಂಡೋ ಪ್ಯಾಸಿಫಿಕ್ ರೀಜನಲ್ಲಿ ಚೈನಾದ ಒಂದು ಇನ್ಫ್ಲೂಯೆನ್ಸನ್ನು ತಡೆಗಟ್ಟೋದಕ್ಕೋಸ್ಕರ, ಈ ಒಂದು ಸಿ ರೂಟಿನಲ್ಲಿ ಚೈನಾ ಡಾಮಿನೆನ್ಸನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಫಾರ್ಮಲ್ ಆಗಿರುವಂತಹ ಶೇಪನ್ನು ಕ್ವಾಡ್ಗೆ ಕೊಡಲಾಗುತ್ತೆ ಅನ್ನುವಂಥದ್ದು. ಸೊ
ಕ್ವಾಡ್ ನೇಷನ್ಸು ಮೇಜರಾಗಿ ಚೈನಾದ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟೋದಕ್ಕೋಸ್ಕರ ಅಥವಾ ಈಸ್ಟ್ ಏಷ್ಯನ್ ಕಂಟ್ರಿನಲ್ಲಿ ಚೈನಾ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಆ ಒಂದು ಇನ್ಫ್ಲುಯೆನ್ಸನ್ನು ಇವತ್ತು ಕಡಿಮೆ ಮಾಡೋದಕ್ಕೋಸ್ಕರ ಕ್ವಾಡ್ ಗ್ರೂಪಿಂಗ್ ಮಾಡಲಾಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಹಾಗಿದ್ರೆ ಕ್ವಾಡ್ನ ಆಬ್ಜೆಕ್ಟಿವ್ ಏನಿದೆ, ಎಲ್ಲ ಕಂಟ್ರೀಸ್ಗಳ ಒಂದು ಇಂಟೆನ್ಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ ಇಂಡೋ ಪೆಸಿಫಿಕ್ ರೀಜನ್ ನಡಿನಲ್ಲಿ ಪೀಸನ್ನು ಕ್ರಿಯೇಟ್ ಮಾಡೋದು, ಪ್ರಾಸ್ಪರಿಟಿ ಇರ್ಬೋದು, ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ 4 ಕಂಟ್ರಿಗಳು ಇವತ್ತು ಫೈಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಮೇಜರ್ ಆಗಿರುವಂತಹ ಚಾಲೆಂಜ್ ಅಂದರೆ ಕಂಪ್ಲೀಟಾಗಿ ಇವತ್ತು ಚೈನಾ ಮಾಡುವಂತಹ ಟೆರಿಟೋರಿಯಲ್ ಕ್ಲೇಮ್ಸ್ ಇರ್ಬೋದು. ಸೌತ್ ಚೈನಾ ಸೀನಲ್ಲಿ ಎಷ್ಟೊಂದು ಕಾನ್ಫ್ಲಿಕ್ಟ್ಸನ್ನು ನಾವು ನೋಡ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ ಕೋರ್ಟ್ ಆರ್ಬಿಟ್ರೇಷನು ಸಹ ಇವರ ಒಂದು ಕ್ಲೇಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವರು ಏನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಇಂಟೆನ್ಷನ್ಸನ್ನು ಅಥವಾ ತಾವು ಯಾವ ರೀತಿಯಾಗಿ ಸೌತ್ ಚೈನಾ ಸೀಯನ್ನು ಅಕ್ವೈರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅದನ್ನು ಪ್ರೋಗ್ರೆಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಏಷ್ಯನ್ ಕಂಟ್ರಿಗಳು ಜೊತೆಗೆ ಪ್ರಾಪರ್ ಆಗಿರುವಂಥ ಒಂದು ರಿಲೇಷನನ್ನು ಹೊಂದಿದ್ದಾರೆ. ಸೊ ರೀಜ್ನಲ್ ಕೋಆಪರೇಷನ್ ಎಕನಾಮಿಕ್ ಪಾರ್ಟ್ನರ್ಶಿಪ್, ಇನ್ನು RCEPನಲ್ಲೂ ಸಹ ಪ್ರಾಪರಾಗಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ಜಾಸ್ತಿ ಇರೋದನ್ನು ನೋಡ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿ ಏಷ್ಯನ್ ಕಂಟ್ರೀಸ್ ಇರ್ಬೋದು, RCEP ಇರ್ಬೋದು, ಈ ರೀತಿಯಾಗಿ ಚೈನಾದ ಒಂದು ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ. ಹಾಗಾಗಿ ಈ ಎಲ್ಲ ಕಂಟ್ರೀಸ್ಗಳು ಸಹ ಒಂದು ಪ್ರಾಪರ್ ಆಗಿರುವಂತಹ ಅಗ್ರಿಮೆಂಟ್ಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೂ ಚೈನಾದ ಎಕನಾಮಿಕ್ ಗ್ರೋತನ್ನು ನಾವು ಕನ್ಸಿಡರ್ ಮಾಡಿದಾಗ ಇಂಡಿವಿಜುವಲ್ ಕಂಟ್ರಿ ಯಾವ ರೀತಿಯಾಗಿ ಚೈನಾದೊಂದಿಗೆ ಟ್ರೇಡ್ ರಿಲೇಷನನ್ನು ಹೊಂದಿದೆ, ಕೆಲವೊಂದಿಷ್ಟು ಡಿಪೆಂಡೆನ್ಸಿಯನ್ನು ನಾವು ಟ್ರೇಡ್ ಸೆಕ್ಟರಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ಗ್ರೂಪಿಂಗ್ನ ಅವಶ್ಯಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಾವು ಇಲ್ಲಿ ಎಂಫಸೈಸ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಕ್ವಾಡ್ ಗ್ರೂಪಿಂಗ್ನ ಇಂಪಾರ್ಟೆನ್ಸ್ ಏನಿದೆ ಅಥವಾ ಯಾವ ರೀತಿಯಾದಂಥ ವಿಷನನ್ನು ಹೊಂದಬೇಕು, ಈ 4 ಕಂಟ್ರಿಗಳು ಸಹ ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ ಬೇರೆ ಗ್ರೂಪಿಂಗ್ ಜೊತೆಗೂ ಸಹ ಪ್ರಾಪರ್ ಆಗಿರೋಂಥ ಒಂದು ರಿಲೇಷನನ್ನು ಈ ಒಂದು ಕ್ವಾಡ್ ಮುಖಾಂತರ ಅವ್ರು ಬಿಲ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಏಷ್ಯನ್ ಕಂಟ್ರಿಗಳ ಜೊತೆಗೆ ಒಂದು ಪ್ರಾಪರ್ ಆಗಿರುವಂಥ ರೀಜ್ನಲ್ ಕನ್ಸಲ್ಟೇಷನನ್ನು ಬೂಸ್ಟ್ ಮಾಡೋದಾಗಲಿ ಅಥವಾ ಒಂದು ಪ್ರಾಪರ್ ಆಗಿರುವಂಥ ಕೋಆರ್ಡಿನೇಷನನ್ನು ತರೋದು ಕ್ರಿಯೇಟ್ ಮಾಡಬೇಕು. ಇದು ಆಲ್ರೆಡಿ ಏಷ್ಯನ್ ಜೊತೆಗೆ ಚೈನಾದವರು ಸಾಕಷ್ಟು ಬಾಂಡಿಂಗನ್ನು ಹೊಂದಿದ್ದಾರೆ. ಸೊ ನಾವು ಸಹ ಈ ಒಂದು ಕ್ವಾಡ್ ಗ್ರೂಪಿಂಗ್ನ ಒಂದು ಇಂಟೆನ್ಷನ್ಸನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇಂಡೋ ಪೆಸಿಫಿಕ್ ರೀಜನಲ್ಲಿ ಒಂದು ಪೀಸನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಎಲ್ಲ ಕಂಟ್ರಿಗಳ ಜೊತೆಗೆ ಏಷ್ಯನ್ ಕಂಟ್ರಿಗಳ ಜೊತೆಗೆ ಪ್ರಾಪರ್ ಆಗಿರುವಂಥ ಒಂದು ರಿಲೇಷನ್ನ ನಾವು ಕ್ರಿಯೇಟ್ ಮಾಡುವಂಥ ವಿಷನನ್ನು ಇವತ್ತು ಕ್ವಾಡ್ ಹೊಂದಿರಬೇಕು. ಹಾಗೂ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಲೀಡ್ ಮಾಡೋದ್ರ ಮುಖಾಂತರ USA ಸಹ ಇದರಲ್ಲಿ ಪ್ರಾಪರ್ ಆಗಿರುವಂತಹ ಆ್ಯಕ್ಟಿವಿಟಿಯನ್ನು ತೋರಿಸ್ಬೇಕು. ಸೊ ಈ ಒಂದು ಕನೆಕ್ಟಿವಿಟಿಯನ್ನು ನಾವು ಬಿಲ್ಡ್ ಮಾಡೋದ್ರ ಮುಖಾಂತರ ಪೀಸನ್ನು ಇಂಡೋ ಪೆಸಿಫಿಕ್ ರೀಜನಲ್ಲಿ ಕ್ರಿಯೇಟ್ ಮಾಡುವಂಥದ್ದು. ಸೊ ಭಾರತಕ್ಕೆ ಈ ಒಂದು ಫ್ರೇಮ್ವರ್ಕ್ ಏನಿದೆಯಲ್ಲ ಕ್ವಾಡ್ ಫ್ರೇಮ್ವರ್ಕು ಇದು ಒಂದು ಯೂನಿಕ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೊ ಈ ಒಂದು ಕ್ವಾಡ್ ನಡಿನಲ್ಲಿ ಭಾರತ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡೋದ್ರಿಂದ ರೀಜ್ನಲ್ ಸೆಕ್ಯುರಿಟಿಯನ್ನು ತರಬಹುದು. ಸೊ ರೀಜ್ನಲ್ ಸೆಕ್ಯುರಿಟಿ ಆರ್ಕಿಟೆಕ್ಚರನ್ನು ಮಾಡೋದಕ್ಕೋಸ್ಕರ ಈ ಒಂದು ಕ್ವಾಡ್ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಯಾವ ರೀತಿಯಾಗಿ ಗ್ಲೋಬಲ್ ಗ್ರೂಪಿಂಗ್ಸ್ಗಳು ಭಾರತದ ಒಂದು ಸೆಕ್ಯುರಿಟಿ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಕ್ವಶನ್ ಕೇಳಿದಾಗ ಕ್ವಾಡ್ನ ಒಂದು ಇಂಪಾರ್ಟೆನ್ಸನ್ನು ನಾವು ಈಸಿಯಾಗಿ ಮೆನ್ಷನ್ ಮಾಡಬಹುದು. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ್ಯಾವ ಕಂಟ್ರೀಸ್ಗಳಿದ್ದಾವೆ, ಈ ಒಂದು ಕ್ವಾಡ್ನ ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ, ಮೇಜರಾಗಿ ನಾವು ಇಂಡೋ ಪೆಸಿಫಿಕ್ ರೀಜನಲ್ಲಿ ಪೀಸ್, ಪ್ರಾಸ್ಪರಿಟಿ ಮತ್ತು ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ ಈ ಒಂದು ಗ್ರೂಪಿಂಗನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಬೇಕು. ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ ನ್ಯೂ ಕ್ವಾಡ್ ಕಂಟ್ರಿಗಳ ಮೆಂಬರ್ಸು ಯಾರ್ಯಾರಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಅದು ಸಹ ಸಾಕಷ್ಟು ಬಾರಿ ನ್ಯೂಸಲ್ಲಿ ಬಂದಿದೆ. ಸೊ ಯಾರ್ಯಾರು ಮೆಂಬರ್ಸ್ ಇದ್ದಾರೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಈಸ್ ದ ಎಸೆನ್ಷಿಯಲ್ ಪ್ರಾಕ್ಟೀಸ್ ಟೆಸ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಹಾಗೂ GS ಪೇಪರ್ 1 ನಡಿನಲ್ಲೂ ಸಹ ಸೋಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಇದನ್ನು ಯಾವ ರೀತಿಯಾಗಿ ಅವರು ಆರ್ಗನೈಸ್ ಆಗಿ ಹೇಳಿದ್ದಾರೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಇಶ್ಯೂವನ್ನು ನಾವು ಮೇನ್ಸ್ ಲೆವೆಲಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ಕೆಲವೊಂದಿಷ್ಟು ಆರ್ಟಿಕಲ್ ಏನು ಮೆನ್ಷನ್ ಮಾಡಿದಾರಲ್ಲ ಅದನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಮೊದಲು ಏನು ಇಶ್ಯೂ ಇದೆ ಅಥವಾ ಏನು ಸ್ಟೋರಿ ಇದೆ, ಯಾಕೆ ಇಷ್ಟು ಫೈಟ್ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕರ್ನಾಟಕದಲ್ಲಿರುವಂತಹ ಉಡುಪಿನಲ್ಲಿ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಇವತ್ತು ಹಿಜಾಬನ್ನು ಅಥವಾ ಹೆಡ್ ಸ್ಕಾರ್ಫನ್ನು ಹಾಕ್ಕೊಳ್ಳೋದನ್ನು ತಡೆಗಟ್ಟಿದ್ದಾರೆ ಅಥವಾ ಅವ್ರಿಗೆ ಕ್ಲಾಸಿಗೆ ಅಲೌ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಇದೊಂದು ನ್ಯಾಷನಲ್ ಕಾಂಟ್ರವರ್ಸಿಯಾಗಿ ನಡೀತಾ ಇದೆ. ಸೊ ಮುಸ್ಲಿಂ ಗರ್ಲ್ಸ್ಗಳು ಇವತ್ತು ಅವ್ರಿಗೆ ಕಾಲೇಜ್ ಅಲೌ ಮಾಡಿಲ್ಲ ಅಂತ ಒಂದು ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಎಜುಕೇಷನ್ ಸಿಗ್ತಾ ಇಲ್ಲ. ಸೊ ಅವರು ಒಂದು ರಿಲಿಜಿಯಸ್ ಪ್ರಾಕ್ಟೀಸನ್ನು ಮಾಡೋದಕ್ಕೋಸ್ಕರ ಇವತ್ತು ಅವರಿಗೆ ಎಜುಕೇಷನ್ ಎಕ್ಸೆಸ್ ಅನ್ನೋದು ಡಿನೈ ಆಗಿದೆ ಅನ್ನೋದ್ರ ವಿಷಯವಾಗಿ ಅವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ.
ಈ ಒಂದು ಸಿಚುವೇಶನ್ ಯಾವ ರೀತಿಯಾಗಿ ಕಾಂಟ್ರವರ್ಸಿ ಆಗಿದೆ ಅಂತಂದರೆ, ಇಲ್ಲಿ ಹಿಂದೂಗಳು ಸಹ ಏನು ಮಾಡ್ತಾ ಇದ್ದಾರೆ, ತಮ್ಮ ಸೆಫ್ರಾನ್ ಶಾಲನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಒಂದು ಗೊಂದಲವನ್ನು ಅಥವಾ ಟೆನ್ಸ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕ್ಯಾಂಪಸ್ನ ಸುತ್ತಮುತ್ತಲೂ ಸಹ ಒಂದು ಟೆನ್ಷನನ್ನು ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದು. ಇದಕ್ಕೆ ಕರ್ನಾಟಕ ಹೈಕೋರ್ಟ್ ಅವರು ಯಾವ ರೀತಿಯಾದಂತಹ ಕ್ವಶನನ್ನು ಉಡುಪಿ ಪ್ರಿ ಯೂನಿವರ್ಸಿಟಿಗೆ ಮಾಡಿದ್ದಾರೆ. ಹಾಗೂ ಈ ಒಂದು ಸಿಚುವೇಶನ್ ಅಡಿನಲ್ಲಿ ಯಾವುದೇ ಸ್ಟೂಡೆಂಟ್ಸ್ಗಳು ಇವಾಗ ಹಿಜಾಬನ್ನು ಹಾಕ್ಕೊಳೋದಿರಲಿ ಅಥವಾ ಸ್ಯಾಫ್ರಾನ್ ಶಾಲನ್ನು ಹಾಕ್ಕೊಳ್ಳುವಂತಿಲ್ಲ. ಅಂದರೆ ಓವರಾಲ್ ಆಗಿ ಒಂದು ರಿಲಿಜನನ್ನು ಅಟೈರ್ ಮಾಡುವಂಥ ಅಥವಾ ರಿಲಿಜನನ್ನು ಕನೆಕ್ಟ್ ಮಾಡುವಂತೆ ಯಾವುದೇ ರೀತಿಯಾದಂತಹ ಡ್ರೆಸ್ಸಿಂಗನ್ನು ಸ್ಕೂಲಲ್ಲಿ ಹಾಕ್ಕೊಳ್ಳುವಂತಿಲ್ಲ. ಯಾಕೆಂದರೆ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ ಅದು ಕಂಪ್ಲೀಟಾಗಿ ರಿಸಾಲ್ವ್ ಆಗೋತನ್ನು ಹಾಕ್ಕೋಬಾರ್ದು ಅಂತ ಇವತ್ತು ಕರ್ನಾಟಕ ಹೈಕೋರ್ಟು ಡೈರೆಕ್ಷನನ್ನು ನೀಡಿದೆ. ಸೊ ಈ ಒಂದು ಇಶ್ಯೂ ನಡಿನಲ್ಲಿ 3 ಪಾಯಿಂಟ್ಸನ್ನು ನಾವು ಸಾಲಿಡಾಗಿ ಕನ್ಸಿಡರ್ ಮಾಡೋದಾದರೆ, ಆರ್ಟಿಕಲ್ 25 ಈಸ್ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 21A ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇವಾಗ ಮುಸ್ಲಿಂ ಮಹಿಳೆಯರನ್ನು ಸ್ಕೂಲಲ್ಲಿ ಪ್ರೊಹಿಬಿಟ್ ಮಾಡ್ತಾ ಇದ್ದಾರಲ್ಲ ಅಥವಾ ಅಲೌ ಮಾಡ್ತಾ ಇದ್ದಾರಲ್ಲ ರಿಲಿಜನ್ಗೆ ಕನೆಕ್ಟ್ ಆಗುವಂತೆ. ಸೊ ಇದು ಆರ್ಟಿಕಲ್ 21A ವಯೋಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. 21A ರೈಟ್ ಟು ಎಜುಕೇಷನ್ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಸ್ಕೂಲ್ಸ್ಗಳಿಗೆ ಅವ್ರಿಗೆ ಇವತ್ತು ಅಲೌ ಮಾಡ್ತಿಲ್ಲ ಅಂತಂದರೆ ರೈಟ್ ಟು ಎಜುಕೇಷನನ್ನು ವಯೋಲೇಟ್ ಮಾಡುವಂಥದ್ದು. ಹಾಗೂ 25 ಆರ್ಟಿಕಲ್ ನಡಿನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಫ್ರೀಡಮ್ ಆಫ್ ಕನ್ಸೈನ್ಸ್ ಮತ್ತು ಫ್ರೀಡಮ್ ಟು ಪ್ರಾಕ್ಟೀಸ್ ದ ರಿಲಿಜನ್ ಅನ್ನುವಂಥದ್ದನ್ನು. ಸೊ ಅವರು ತಮ್ಮ ಒಂದು ರಿಲಿಜನ್ಗೆ ಕನೆಕ್ಟ್ ಆಗುವಂತೆ ಇವತ್ತು ಹಿಜಾಬನ್ನು ಅಥವಾ ಸ್ಕಾರ್ಫನ್ನು ಹಾಕ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ಸ್ಕೂಲ್ಗೆ ಅಲೌ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು 2 ಆರ್ಟಿಕಲನ್ನು ಕನೆಕ್ಟ್ ಮಾಡುವಂತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಸರ್ಕಾರದ ಒಂದು ಪ್ರತ್ಯುತ್ತರ ಏನಿದೆ, ಇವಾಗ ಈ 2 ಆರ್ಟಿಕಲನ್ನು ಹಿಡ್ಕೊಂಡು ಫೈಟ್ ಮಾಡ್ತಾ ಇರುವಂಥದ್ದು ಮುಸ್ಲಿಂ ಗರ್ಲ್ಸ್ಗಳು. ಸೊ ಇಲ್ಲಿ ಸರ್ಕಾರದ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಅವರ ಒಂದು ರೆಸ್ಪಾನ್ಸ್ ಏನಿದೆ ಅಂತಂದರೆ, ಮೂಲಭೂತ ಹಕ್ಕುಗಳಿಗೆ ಸರ್ಕಾರ ಇವತ್ತು ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಹಾಕಬಹುದು. ಸೊ ಇಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ಗಳು ಅಬ್ಸಲ್ಯೂಟ್ ಅಂತ ಹೇಳುವಂತಿಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ಆರ್ಟಿಕಲ್ 25ನ ಮುಖಾಂತರ ಇವತ್ತು ಫ್ರೀಡಮ್ ಆಫ್ ರಿಲಿಜನ್ ಏನು ಇದೆ, ಸರ್ಕಾರ ಇವತ್ತು ಲಾ ಆ್ಯಂಡ್ ಆರ್ಡರ್ನ ವಿಷಯವಾಗಿ ಕ್ವಶನ್ ಬಂದಾಗ ರೀಸನೇಬಲ್ ರೆಸ್ಟ್ರಿಕ್ಷನ್ಸನ್ನು ಹಾಕಬಹುದು. ಸರ್ಕಾರ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರಾಪರ್ ಆಗಿರುವಂಥ ಅಥವಾ ಯೂನಿಫಾರ್ಮ್ ಆಗಿರುವಂಥ ಒಂದು ಡ್ರೆಸ್ ಕೋಡನ್ನು ಜಾರಿಗೆ ತರಬಹುದು, ಪ್ರಿಸ್ಕ್ರೈಬ್ ಮಾಡ್ಬೋದು. ಯಾಕೆಂದರೆ ಅವರಿಗೆ ಒಂದು ಪವರ್ ಇದೆ, ಯಾಕೆಂದರೆ ರಿಸ್ಟ್ರಿಕ್ಷನನ್ನು ಹಾಕ್ಬೋದು. ಎಲ್ಲಿ ಪಬ್ಲಿಕ್ ಆರ್ಡರ್ ಇರ್ಬೋದು ಅಥವಾ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆರ್ಡರ್ ಅಂತ ಕನ್ಸಿಡರ್ ಮಾಡ್ಬೋದು, ಹೆಲ್ತ್ ಬಗ್ಗೆ ಇರ್ಬೋದು ಅಥವಾ ಮೊರಾಲಿಟಿ, ಈ ಎಲ್ಲ ಕ್ವಶನ್ಸ್ಗಳು ಬಂದಾಗ ಸರ್ಕಾರದ ಒಂದು ಪವರ್ ಹೆಚ್ಚಾಗಬಹುದು. ಸೊ ಇಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಮೂವನ್ನು ತರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಕ್ವಶನ್ ಮಾಡಬೇಕಾಗಿರುವಂತಹ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ, ಹಿಜಾಬನ್ನು ಹಾಕ್ಕೊಳ್ಳುವಂಥದ್ದು ನಿಜವಾಗ್ಲೂ ಅವರ ಒಂದು ರಿಲಿಜಿಯಸ್ನಲ್ಲಿ ಫೇತ್ಫುಲ್ ಆಗಿ ಅಥವಾ ಎಸೆನ್ಷಿಯಲ್ ಪಾರ್ಟ್ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಹಿಜಾಬನ್ನು ಹಾಕ್ಕೊಳೋದು ಕಂಪಲ್ಸರಿ ಇದೆ ನಾವು ರಿಲಿಜನಲ್ಲಿ ಅನ್ನುವಂಥದ್ದನ್ನು ಕ್ವಶನ್ ಮಾರ್ಕ್ ಆಗಿ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ಲಿ ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಗಳನ್ನು ಅಥವಾ ಕೇಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. 3-4 ಕೇಸ್ಗಳನ್ನು ಕೊಟ್ಟಿದ್ದಾರೆ, ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಹೇಳ್ತಾ ಇದ್ದಾರೆ ಫಸ್ಟು ಅಂತಂದರೆ, ಬಿಜಾಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ 1986 ಕೇಸ್ ನಡಿನಲ್ಲಿ ಜೊಹವಾಜ್ ಅನ್ನುವಂಥ ಒಂದು ಸೆಕ್ಟಿಗೆ ಬಿಲಾಂಗ್ ಆಗುವಂಥ 3 ವಿದ್ಯಾರ್ಥಿಗಳು ನ್ಯಾಷನಲ್ ಅಂಥೆಮನ್ನು ಹೇಳೋದಕ್ಕೋಸ್ಕರ ರೆಫ್ಯೂಸನ್ನು ಮಾಡ್ತಾಯಿದ್ರು. ಇದಕ್ಕೆ ಸುಪ್ರೀಂ ಕೋರ್ಟ್ ಅವರು ಸ್ಟೂಡೆಂಟ್ಗಳ ಫೇವರನ್ನು ಅಪ್ಹೋಲ್ಡ್ ಮಾಡ್ತಾರೆ ಅಥವಾ ಸ್ಟೂಡೆಂಟ್ಗೆ ಸಪೋರ್ಟ್ ಆಗುವಂಥ ಒಂದು ಜಡ್ಜ್ಮೆಂಟನ್ನು ಕೊಡ್ತಾರೆ. ಇಲ್ಲಿ ಸ್ಟೂಡೆಂಟ್ಗಳ ಒಂದು ಒಪಿನಿಯನ್ ಏನಿದೆಯಲ್ಲ, ಅವರು ಯಾವ ರೀತಿಯಾಗಿ ರೆಫ್ಯೂಸ್ ಮಾಡ್ತಾರೆ ಇದಾರಲ್ಲ, ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನನ್ನು ವಯೋಲೇಟ್ ಮಾಡುವಂಥದ್ದು. ಸೊ ಹಾಗಾಗಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಮತ್ತು ಸಬ್ ಕ್ಲಾಸ್ ಎನ್ನು ಇವತ್ತು ಎತ್ತಿ ಹಿಡಿದಿರುವಂಥದ್ದು. ಹಾಗೂ ಆ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಫ್ರೀಲಿ ಅವರು ಯಾವ ರೀತಿಯಾಗಿ ತಮ್ಮ ಒಂದು ರಿಲಿಜನ್ನ ಪ್ರಾಕ್ಟೀಸ್ ಮಾಡುವಂಥ ಒಂದು ಫೇತ್ ಇದೆಯಲ್ಲ, ಅದೊಂದು ರೈಟ್ ಅನ್ನುವಂಥದ್ದನ್ನು ಆರ್ಟಿಕಲ್ 25 ನಡಿನಲ್ಲೂ ಅವರು ಕನೆಕ್ಟ್ ಮಾಡುವಂತೆ ಒಂದು ಜಡ್ಜ್ಮೆಂಟನ್ನು ಕೊಡ್ತಾ ಇದ್ದಾರೆ. ಈ ಒಂದು ಪ್ರೆಸೆಂಟ್ ಸಿಚುವೇಷನಲ್ಲಿ ಮುಸ್ಲಿಂ ಮಹಿಳೆಯರು ಇವತ್ತು ಕೇರಳ ಹೈಕೋರ್ಟು 2016ರಲ್ಲಿ ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ನ ರಿಲೇ ಮಾಡ್ತಾ ಇದ್ದಾರೆ ಅಥವಾ ಅದನ್ನು ಸಪೋರ್ಟ್ ತೊಗೋತಾ ಇದ್ದಾರೆ. ಯಾವ ರೀತಿಯಾಗಿ 2016ರಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್ನಲ್ಲಿ 2 ಜನ ಮಹಿಳೆಯರಿಗೆ ಹಿಜಾಬನ್ನು ಹಾಕ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಅಲೌ ಮಾಡಿದರು. ಇದನ್ನು ಅವರು ಸಪೋರ್ಟಿಗಾಗಿ ತೊಗೋತಾ ಇದ್ದಾರೆ. ಇಲ್ಲಿ ಕೇರಳ ಹೈಕೋರ್ಟ್ ಅವರು ಕೊಟ್ಟಿರುವಂಥ ಒಂದು ಜಡ್ಜ್ಮೆಂಟ್ ಅಂದರೆ, ಹಿಜಾಬನ್ನು ಹಾಕ್ಕೊಳ್ಳುವಂಥದ್ದು ಎಸೆನ್ಷಿಯಲ್ ಪಾರ್ಟ್ ಆಫ್ ಇಸ್ಲಾಂ ಅಂತ ಕನ್ಸಿಡರ್ ಮಾಡಿದರು. ಇದೇ ಕೇರಳ ಹೈಕೋರ್ಟು ಕೆಲವೊಂದಿಷ್ಟು ಕಂಡೀಷನ್ನಲ್ಲಿ ಮುಸ್ಲಿಂ ಫೇವರನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಹಾಗೂ ಇನ್ನೊಂದು ಇಶ್ಯೂನು ಸಹ ಕನೆಕ್ಟ್ ಮಾಡೋದಾದರೆ, ಮದ್ರಾಸ್ ಹೈಕೋರ್ಟ್ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಎಲೆಕ್ಟೋರಲ್ ರೋಲನ್ನು ರೆಡಿ ಮಾಡುವಾಗ ಅಥವಾ ಫೋಟೋಗ್ರಾಫ್ನ ಒಂದು ಅವಶ್ಯಕತೆ ಇರುತ್ತಲ್ಲ, ಆ ಎಲೆಕ್ಟೋರಲ್ ರೋಲಲ್ಲಿ ಮುಸ್ಲಿಂ ಅವರು ಯಾವ ರೀತಿಯಾದಂಥ ಪಿಕ್ಚರನ್ನು ಕೊಡ್ತಾ ಇದ್ದಾರೆ ಅಥವಾ ಮುಸ್ಲಿಂ ವುಮೆನ್ ಅವರು ಕೆಲವೊಂದಿಷ್ಟು ಬುರ್ಕಾನ ಅಥವಾ ಪರ್ದಾ ಸಿಸ್ಟಮನ್ನು ಫಾಲೋ ಮಾಡೋದ್ರ ಮುಖಾಂತರ ಫೋಟೋಸನ್ನು ಕೊಡಲಾಗುತ್ತಲ್ಲ, ಅದಕ್ಕೇನೂ ಸಹ ಎಲೆಕ್ಷನ್ ಕಮಿಷನ್ ಅವರು ಒಂದು ಕನ್ಸರ್ನನ್ನು ರೈಸ್ ಮಾಡಿದರು ಮದ್ರಾಸ್ ಹೈಕೋರ್ಟಲ್ಲಿ.
ಆ ಒಂದು ಸಿಚುವೇಷನಲ್ಲಿ ಮದ್ರಾಸ್ ಹೈಕೋರ್ಟ್ ಅವರು ಸಹ ಒಂದು ಆ್ಯಂಬಿಗಿಟಿಯನ್ನು ತೊಗೊಂಬಂದಿದ್ರು. ಸೊ ಕೋರ್ಟ್ ಯಾವ ರೀತಿಯಾದಂತಹ ಸಿಚುವೇಷನ್ನ ಹೇಳಿತ್ತು ಅಂತಂದರೆ, ಮುಸ್ಲಿಂ ಸ್ಕಾಲರ್ಸಲ್ಲೂ ಸಹ ಪರದಾ ಅನ್ನೋದು ಎಸೆನ್ಷಿಯಲ್ ಪಾರ್ಟ್ ಇದೇನೋ ಇಲ್ಲವೋ ಅನ್ನುವಂಥದ್ದನ್ನು, ಇಲ್ಲ ಅಂದರೆ ಕೆಲವೊಂದಿಷ್ಟು ಸ್ಕಾಲರ್ಸ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ಅದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಹೆಡ್ ಸ್ಕಾರ್ಫ್ ಮಾಡೋದೇನಿದೆಯಲ್ಲ, ಇದೊಂದು ಆಬ್ಲಿಗೇಟರಿ ಎನ್ನುವಂಥದ್ದನ್ನು ಮದ್ರಾಸ್ ಹೈಕೋರ್ಟ್ ಅವರು ಒಂದು ಒಪಿನಿಯನನ್ನು ಕೊಟ್ಟಿದ್ದರು. ಸೊ ಇದನ್ನು ಸಹ ಅವರು ಸಪೋರ್ಟ್ ತಗೋತಾ ಇದ್ದಾರೆ. ಹಾಗೂ ಇಂಪಾರ್ಟೆಂಟ್ಲಿ ಎಸೆನ್ಷಿಯಲ್ ಪ್ರಾಕ್ಟೀಸ್ ಡಾಕ್ಟ್ರೈನ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ 1954 ಸುಪ್ರೀಂ ಕೋರ್ಟು ಒಂದು ಸಾಲಿಡ್ ಜಡ್ಜ್ಮೆಂಟನ್ನು ಕೊಡುತ್ತೆ. ಇಲ್ಲಿ ನಾವು ಹೇಳ್ಬೋದು, ಶಿರೂರು ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸ್ ಇತ್ತಲ್ಲ, ಸೊ ಹಿಂದೂ ರಿಲಿಜನ್ ಇರ್ಬೋದು, ಅಥವಾ ಕಮಿಷನರ್ಸ್, ಸುಪ್ರೀಂ ಕೋರ್ಟ್ ಕಮಿಷನರ್ ವರ್ಸಸ್ ಅಥವಾ ಚಾರಿಟಬಲ್ ಎಂಡೋರ್ಮೆಂಟ್ ಅನ್ನುವಂಥ ನಾವು ಕೆಲವೊಂದಿಷ್ಟು ಕೇಸನ್ನು ನೋಡ್ತೀವಿ, ಎಸೆನ್ಷಿಯಲ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನು. ಈ ಒಂದು ಎಸೆನ್ಷಿಯಲ್ ಪ್ರಾಕ್ಟೀಸ್ ನಡಿನಲ್ಲಿ ನಾವು ರಿಲಿಜನ್ಗೆ ಸಂಬಂಧಪಟ್ಟಂಥ ಮ್ಯಾಟರ್ಸ್ಗಳು ಯಾವಿದಾವೆ, ಅದರ್ ದೆನ್ ದ ರಿಲಿಜನ್ ಅನ್ನುವಂಥ ಒಂದು ಥಿನ್ ಲೈನನ್ನು ಯಾವ ರೀತಿಯಾಗಿ ತರಬೇಕು ಅನ್ನುವಂಥದ್ದನ್ನು. ಅಂದರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳೋದಾದರೆ, ಪ್ರತಿಯೊಂದು ಧರ್ಮದಲ್ಲೂ ಸಹ ಕೆಲವೊಂದಿಷ್ಟು ಆಚಾರ ವಿಚಾರಗಳು ಕಂಪಲ್ಸರಿಯಾಗಿರುತ್ತವೆ. ಸೊ ಅದು ಎಸೆನ್ಷಿಯಲ್ ಪಾರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನೊಂದಿಷ್ಟು ಆಚಾರಗಳೇನಿರುತ್ತಲ್ಲ, ಅದು ಕಂಪಲ್ಸರಿ ಇರಲ್ಲ, ಅದು ಜಸ್ಟ್ ಪಾರ್ಟ್ ಆಗಿ ಇವಾಲ್ವ್ ಆಗ್ತಾ ಬಂದಿರುತ್ತೆ. ಇಲ್ಲಿ ಸರ್ಕಾರ ಫೋಕಸ್ ಮಾಡಬೇಕಾಗಿರುವಂಥದ್ದು ಅಥವಾ ಸಂವಿಧಾನಾತ್ಮಕವಾಗಿ ನಾವು ಎಂಫಸೈಸ್ ಮಾಡಬೇಕಾಗಿರುವಂಥದ್ದು ಅಂದರೆ ಎಸೆನ್ಷಿಯಲ್ ಪಾರ್ಟ್. ಸೊ ಇದೇ ಒಂದು ಸಿಚುವೇಶನ್ನು 1954 ಜಡ್ಜ್ಮೆಂಟಲ್ಲಿ ನಾವು ನೋಡ್ಬೋದು. ಎಸೆನ್ಷಿಯಲ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂತೆ ಮಠಾಧಿಪತಿಗಳು ಸರ್ಕಾರ ಯಾವುದೇ ರೀತಿಯಾಗಿ ಅವರ ಒಂದು ರಿಲಿಜಿಯಸ್ ಅಫೇರ್ಸಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಆರ್ಟಿಕಲ್ 26ನ ಒಂದು ಸಪೋರ್ಟನ್ನು ತಗೋತಾ ಇರ್ತಾರೆ. ರೈಟ್ ಟು ಮ್ಯಾನೇಜ್ ಇಟ್ಸ್ ಓನ್ ಅಫೇರ್ಸ್ ಇನ್ ದ ಮ್ಯಾಟರ್ ಆಫ್ ರಿಲಿಜನ್ ಅನ್ನುವಂಥದ್ದನ್ನು ಅವರು ಎತ್ತಿ ಹಿಡಿತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ರಿಲಿಜನ್ ಅಂದರೆ ಏನು ಅನ್ನುವಂಥ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿರುವಂಥ ಒಂದು ಸಾಲಿಡ್ ಜಡ್ಜ್ಮೆಂಟ್ ಅಂದರೆ, ಒಂದು ರಿಲಿಜನಲ್ಲಿರುವಂತಹ ಸಿದ್ಧಾಂತಗಳು, ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ನಾವು ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಪರ್ಟಿಕ್ಯುಲರ್ ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಪ್ರೈಮರಿಲಿ ನಾವು ಎಸೆನ್ಷಿಯಲ್ ಪಾರ್ಟ್ ಅಂತಂದರೆ ಡಾಕ್ಟ್ರೈನ್ ಆಫ್ ರಿಲಿಜನ್ ಇಟ್ ಸೆಲ್ಫ್ ಅನ್ನುವಂಥದ್ದನ್ನು ಮೆನ್ಷನ್ ಮಾಡ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎಸೆನ್ಷಿಯಲ್ ಪ್ರಾಕ್ಟೀಸ್ಗೆ ಅಂತಂದರೆ 1983 ತಾಂಡವ್ ರಿಚುವಲ್ ಡ್ಯಾನ್ಸ್ ಸಂಬಂಧಪಟ್ಟಂತೆ ಒಂದು ಇಶ್ಯೂ ರೈಸ್ ಆಗಿರುತ್ತೆ. ಅಲ್ಲಿ ಪೊಲೀಸವರು ಸಹ ಆ ತಾಂಡವ್ ಪ್ರಾಕ್ಟೀಸ್ನಲ್ಲಿ ಸ್ಕಲ್ಲು ಮತ್ತು ನೈಫನ್ನು ಯುಟಿಲೈಸ್ ಮಾಡೋದನ್ನು ಪ್ರೊಹಿಬಿಟ್ ಮಾಡಿರ್ತಾರೆ. ಈ ಒಂದು ಪೊಲೀಸ್ ಅವರ ಡಿಸಿಷನನ್ನು ಸುಪ್ರೀಂ ಕೋರ್ಟ್ ಅವರು ಸಹ ಅಪ್ಹೇಲ್ ಮಾಡಿರ್ತಾರೆ. ಸ್ಕಲ್ಲನ್ನು ಯುಟಿಲೈಸ್ ಮಾಡಿಕೊಂಡು ಈ ರಿಚುವಲ್ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದು ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ, ಅದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅನ್ನುವಂಥದ್ದನ್ನು ಆ ಒಂದು ಜಡ್ಜ್ಮೆಂಟಲ್ಲೂ ಸಹ ಸುಪ್ರೀಂ ಕೋರ್ಟ್ ಅವರು ಎಸೆನ್ಷಿಯಲ್ ಪ್ರಾಕ್ಟೀಸ್ಗೆ ಸಪೋರ್ಟ್ ಆಗುವಂತೆ, ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಫ್ ಡಾಕ್ಟ್ರೈನ್ಗೆ ಸಪೋರ್ಟ್ ಆಗುವಂತೆ ಹೇಳಿರೋದನ್ನು ನಾವು ನೋಡ್ಬೋದು. ಹಾಗೂ 2018 ಶಬರಿಮಲೈ ಕೇಸಲ್ಲಿ ಸಹ ಟೆಂಪಲ್ಗೆ, ಅಯ್ಯಪ್ಪ ಟೆಂಪಲ್ಗೆ 10 to 15 ಏಜ್ ಗ್ರೂಪ್ ಇರುವಂತಹ ಮಹಿಳೆಯರಿಗೆ ಅಲೋ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ಅಥವಾ ಇಶ್ಯೂ ನಡೆದಿತ್ತು. ಸೊ ಇಲ್ಲಿ ಸಹ ಎಸೆನ್ಷಿಯಲ್ ಪಾರ್ಟನ್ನು ವಿಷಯವಾಗಿ ಅಥವಾ ಕ್ವಶನನ್ನು ನಾವು ನೋಡಿದಾಗ, ಕಾನ್ಸ್ಟಿಟ್ಯೂಷನಲ್ಲಿ ಈ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಪ್ರೊಹಿಬಿಟ್ ಮಾಡೋದು ಸಹ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊಟೆಕ್ಟೆಡ್ ಇದೆ ಅಂತನ್ನುವಂಥ ಜಡ್ಜ್ಮೆಂಟನ್ನು ಎಲ್ಲ ಕಂಪ್ಲೀಟ್ ಆದಮೇಲೆ ಕೊಡುವಂಥದ್ದನ್ನು ನಾವು ನೋಡ್ಬೋದು. ಸೊ ಇದನ್ನು ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಗಿ ಯಾವ ರೀತಿಯಾಗಿ ಕನ್ಸಿಡರ್ ಮಾಡುತ್ತೆ ಒಂದು ರಿಲಿಜನ್ ಅನ್ನೋದ್ರ ಬಗ್ಗೆ ಶಬರಿಮಲೈ ಕೇಸು ಸಹ ಕೊಟ್ಟಿದ್ದಾರೆ. ಇನ್ನು ಸರ್ದಾರ್ ಸೈಯದ್ ತೆಹರ್ ಸಫೀಯುದ್ದೀನ್ ಸಾಹೇಬ್ ವರ್ಸಸ್ ಬಾಂಬೆ 1962 ಕೇಸ್ ನಡಿನಲ್ಲೂ ಸಹ ರಿಲಿಜಿಯಸ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನು ಸಹ ರೈಸ್ ಆಗಿರುತ್ತೆ. ಇಲ್ಲಿ ದವೂಡಿ ಬಹರಿ ಅನ್ನುವಂಥ ಒಂದು ಕಮ್ಯುನಿಟಿಯ ರಿಲಿಜಿಯಸ್ ಪ್ರಾಕ್ಟೀಸನ್ನು ಇನ್ಫ್ರಿಂಜ್ ಮಾಡಲಾಗಿತ್ತು. ಸೊ ಅವರ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ನಲ್ಲಿ ಪಾರ್ಟ್ ಆಫ್ ದ ರಿಲಿಜನ್ ಇದೇನೋ ಇಲ್ವೋ ಅನ್ನುವಂಥ ಒಂದು ಕ್ವಶನು ಸಹ ಬಂದಿರುತ್ತೆ. ಇಲ್ಲಿ ಕಮ್ಯುನಿಟಿಯ ಒಂದು ರೈಟ್ಸನ್ನು ಇನ್ಫ್ರಿಂಜ್ ಮಾಡುವಂಥ ಒಂದು ಸಿಚುವೇಶನು ಕ್ರಿಯೇಟ್ ಆಗಿರುತ್ತೆ. ಇಲ್ಲಿನೂ ಸಹ ಚೀಫ್ ಜಸ್ಟಿಸ್ ಆಗಿರುವಂಥ BP ಸಿನ್ಹಾ ಅವರ ಒಂದು ಜಡ್ಜ್ಮೆಂಟ್ನ ಪ್ರಕಾರ ಫ್ರೀಡಮ್ ಆಫ್ ಕನ್ಸೈನ್ಸ್ ಆಫ್ ಇಂಡಿವಿಜುವಲ್ ಈಸ್ ವೆರಿ ಇಂಪಾರ್ಟೆಂಟ್, ಅಷ್ಟಲ್ಲದೆ ಸಿವಿಲ್ ರೈಟ್ಸನ್ನು ಸಹ ಅಪ್ಹೆಲ್ಡ್ ಮಾಡಿರುವಂತಹ ಸಿಚುವೇಶನನ್ನು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಇಶ್ಯೂ ಏನಿದೆಯಲ್ಲ, ಹಿಜಾಬನ್ನು ಧರಿಸೋದ್ರಿಂದ ಸ್ಕೂಲ್ಗೆ ಹೋಗಬೇಕು ಬೇಡವೋ, ಅಥವಾ ಇದು ರಿಲಿಜಿಯಸ್ ಪ್ರಾಕ್ಟೀಸಲ್ಲಿ ಇಂಪಾರ್ಟೆಂಟ್ ಆಗಿ ಅಥವಾ ಕಂಪಲ್ಸರಿ ಅವರು ಫಾಲೋ ಮಾಡಬೇಕೋ ಬೇಡವೋ, ಅಥವಾ ಎಲ್ಲ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಕೋಡನ್ನು ತರಬೇಕೋ ಬೇಡವೋ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಚಾಲೆಂಜ್ ಮಾಡ್ತಾ ಇದೆಯಲ್ಲ ಸಿಚುವೇಶನು, ಇದನ್ನು ಒಂದು ಟೆಸ್ಟನ್ನು ನಾವು ಕನ್ಸಿಡರ್ ಮಾಡಿದಾಗ ಸರ್ಕಾರ ಈ ಮೊದಲು ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಮಾಡಿರೋದನ್ನು ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಪ್ರೀವಿಯಸ್ಲಿ ಎಸೆನ್ಷಿಯಲ್ ಪ್ರಾಕ್ಟೀಸ್ ಡಾಕ್ಟ್ರೈನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅವರು ನೀಡಿರುವಂತಹ ಜಡ್ಜ್ಮೆಂಟು ಏನು ಸಾಲಿಡ್ ಆಗಿದೆ ಅಲ್ಲ, ಇಲ್ಲಿ ನಾವು ಇದನ್ನು ಟೆಸ್ಟ್ ಆಗಿ ಕನ್ಸಿಡರ್ ಮಾಡಬೇಕು. ಈ ಮೊದಲು ಸುಪ್ರೀಂ ಕೋರ್ಟ್ ಅವರು ಯಾವ ರೀತಿಯಾಗಿ ಪ್ರತಿಯೊಂದು ಕೇಸಲ್ಲೂ ಸಹ ರಿಲಿಜಿಯಸ್ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಕಾನ್ಫ್ಲಿಕ್ಟನ್ನು ಯಾವ ರೀತಿಯಾಗಿ ರಿಸಾಲ್ವ್ ಮಾಡಿದ್ದಾರೆ, ಸೊ ಈ ಒಂದು ಟೆಸ್ಟನ್ನು ನಾವು ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ಅಥವಾ ಸ್ಟ್ರಕ್ಚರ್ ಮಾಡಿದ್ದಾರೆ ಅನ್ನೋದನ್ನು ಈ ಒಂದು ಆರ್ಟಿಕಲಿಂದ ಅರ್ಥ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅದರಲ್ಲೂ ನಾವು ಮೇನ್ಸ್ಗೆ ಆನ್ಸರ್ ಮಾಡುವಾಗ, ಸೊ ರಿಲಿಜನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಏನಾದರೂ ಕೇಳಿದಾಗ ಇದು ಮೇನ್ಸ್ಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಈ ಒಂದು ರಿಲಿಜಿಯಸ್ ಇಶ್ಯೂನಲ್ಲಿ ನಾವು ಕನ್ಸಿಡರ್ ಮಾಡಿದಾಗ
ಯೂನಿಫಾರ್ಮ್ ಸಿವಿಲ್ ಕೋಡ್ ಇರ್ಬೋದು. ಈ ರೀತಿಯಾಗಿ ಯಾವ ರೀತಿಯಾಗಿ ನಾವು ಡೈಮೆನ್ಷನ್ಸನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ಅವರು ಹೇಳಿರುವಂಥ ಒಂದು ಸಿಚುವೇಶನ್ಸನ್ನು ಅಥವಾ ಇದನ್ನು ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಫ್ ಡಾಕ್ಟ್ರೈನನ್ನು ನೀವು ಅಲ್ಲಿ ಎಂಫಸೈಸ್ ಮಾಡೋದ್ರಿಂದ ನಿಮ್ಮ ಒಂದು ಆನ್ಸರ್ ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ಎಲ್ಲ ಡೈಮೆನ್ಷನ್ಸನ್ನು ಕವರ್ ಮಾಡಿರುವಂಥ ಒಂದು ರಿಫ್ಲೆಕ್ಷನನ್ನು ಕೊಡುತ್ತೆ ಅನ್ನುವಂಥದ್ದು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ರೈಟ್ ಟು ರಿಲಿಜನ್ಗೆ ರಿಲೇಟೆಡ್ ಇರುವಂಥ ಆರ್ಟಿಕಲ್ ಯಾವ್ಯಾವ ಇದಾವೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಇನ್ಫಾರ್ಮೇಷನು ಪ್ರಾಕ್ಸಿಮಾಸ್ ಥರ್ಡ್ ಪ್ಲಾನೆಟ್. ಇದನ್ನು ನಾವು GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕನೆಕ್ಟ್ ಮಾಡ್ಕೋಬೋದು. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗುತ್ತೆ. ಸೊ ಇವಾಗ 3 ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡೋಣ. ಒಂದು, ಸೂರ್ಯನಿಗೆ ಅತಿ ಹತ್ತಿರವಾಗಿ ಇರುವಂತಹ ನಕ್ಷತ್ರ, ಸನ್ಸ್ ನಿಯರೆಸ್ಟ್ ಸ್ಟಾರ್ ಅಂತಂದರೆ ಪ್ರಾಕ್ಸಿಮಾ ಸೆಂಟಾರಿ. ಇದು ಇಂಪಾರ್ಟೆಂಟು, ಫ್ಯಾಕ್ಚುಯಲ್ ಆಗಿ ತುಂಬ ಸರ್ತಿ ಕೇಳಿದ್ದಾರೆ. ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರಾಕ್ಸಿಮಾ ಸೆಂಟಾರಿಗೆ ಇವತ್ತು ಪ್ಲಾನೆಟ್ ಪತ್ತೆಯಾಗಿರೋದನ್ನು ನೋಡ್ತಾ ಇದ್ದೀವಿ. ಇದು ಆಲ್ರೆಡಿ ಇವಾಗ 2 ಪ್ಲಾನೆಟ್ಗಳು ಪತ್ತೆಯಾಗಿದೆ, ಇವಾಗ 3ನೇದಾಗಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಅಥವಾ ಈ ಇನ್ಫಾರ್ಮೇಷನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪ್ರಾಕ್ಸಿಮಾ ಸೆಂಟಾರ್ ಎಷ್ಟು ದೂರ ಇದೆ ನಮ್ಮ ಒಂದು ಸನ್ಗೆ ಕಂಪೇರ್ ಮಾಡಿದರೆ 4 ಲೈಟ್ ಇಯರ್ಸ್ ದೂರ ಇದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 3rd ಪ್ಲಾನೆಟ್ಗೆ ಒಂದು ನೇಮಿಂಗನ್ನು ಕೊಟ್ಟಿದ್ದಾರೆ. ಪ್ರಾಕ್ಸಿಮಾ D ಅನ್ನುವಂಥ ಒಂದು ನೇಮನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು. ಹಾಗೂ ಈ ಒಂದು 3rd ಪ್ಲಾನೆಟ್ ಏನಿದೆಯಲ್ಲ ಇದು ಸ್ಟಾರನ್ನು ಸುತ್ತುವರಿಯೋದಕ್ಕೋಸ್ಕರ ಹಾಗೂ ಹ್ಯಾಬಿಟೇಬಲ್ ಝೋನನ್ನು ಸುತ್ತುವರಿಯೋದಕ್ಕೋಸ್ಕರ ಟೋಟಲ್ ಆಗಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ 5 ದಿನಗಳ ಕಾಲ ಕಂಪ್ಲೀಟಾಗಿ ಆರ್ಬಿಟನ್ನು ಸುತ್ತುವರಿಯುತ್ತೆ ಅನ್ನೋದನ್ನು ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಪ್ರಾಕ್ಸಿಮಾ ಸೆಂಟಾರಿ ನಕ್ಷತ್ರಕ್ಕೆ ಅರ್ತ್ ಸೈಜ್ಡ್ ಒಂದು ಪ್ಲಾನೆಟ್ ಇದೆ. ಇದನ್ನು ಹ್ಯಾಬಿಟೇಬಲ್ ಝೋನ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಟೈಡಲಿ ಲಾಕ್ಡ್ ಅನ್ನುವಂಥ ಒಂದು ಟರ್ಮನ್ನು ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಟೈಡಲ್ ಲಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಅಂತಂದರೆ ಮೂನ್ ಆ್ಯಂಡ್ ಅರ್ತ್. ಸೊ ಇವಾಗ ನಾವು ಮೂನ್ ಅರ್ತ್ನಲ್ಲಿರುವಂಥ ರೊಟೇಷನ್ ಕಂಡೀಷನನ್ನು ನಾವು ನೋಡಿದಾಗ ಮೂನ್ ಅಥವಾ ಚಂದ್ರ ಇವತ್ತು ತನ್ನ ಒಂದು ಸುತ್ತನ್ನು ಸುತ್ತೋದಕ್ಕೋಸ್ಕರನೂ ಮತ್ತು ಅರ್ತ್ನ ಸುತ್ತ ಹಾಕೋದಕ್ಕೂ ಎಷ್ಟು ಟೈಮ್ ತೊಗೊಳುತ್ತಲ್ಲ ಸೇಮ್ ಇದೆ ಎರಡೂ ಸಹ. ಸೊ ಇವಾಗ ರೊಟೇಷನ್ ಇರ್ಬೋದು ಅಥವಾ ರೆವಲ್ಯೂಷನ್ ಏನಂತೀವಲ್ಲ ಒಂದು ಆರ್ಬಿಟನ್ನು ಸುತ್ತುವರೆಯೋದಕ್ಕೋಸ್ಕರ ಅವೆರಡೂ ಸೇಮ್ ಇರೋದ್ರಿಂದ ಇದನ್ನು ನಾವು ಟೈಡಲ್ ಲಾಕಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಟೈಡಲ್ ಲಾಕಿನ ಡೆಫಿನೇಷನ್ ಏನು ಹೇಳುತ್ತೆ ಅಂತಂದರೆ ರೊಟೇಷನ್ ಪೀರಿಯಡ್ ಅಂದರೆ ತನ್ನ ಸುತ್ತ ಎಷ್ಟು ಸುತ್ತ ಟೈಮ್ ತೊಗೊಳುತ್ತಲ್ಲ ಅಷ್ಟೇ ಟೈಮು ಒಂದು ಆರ್ಬಿಟನ್ನು ಸುತ್ತುವರೆಯೋದಕ್ಕೋಸ್ಕರ ತೊಗೊಳುತ್ತೆ. ಸೊ ಆರ್ಬಿಟಲ್ ಪೀರಿಯಡು ಏನಿರುತ್ತಲ್ಲ ಒಂದು ಪ್ಲಾನೆಟನ್ನು ರೊಟೇಷನ್ ಮಾಡೋದಕ್ಕೋಸ್ಕರ ಅಥವಾ ನಾವು ಈ ಒಂದು ಎಕ್ಸಾಂಪಲಲ್ಲಿ ಸ್ಟಾರನ್ನು ರೊಟೇಟ್ ಮಾಡೋದಕ್ಕೋಸ್ಕರ ಅಥವಾ ಬೇರೆ ಒಂದು ಆರ್ಬಿಟನ್ನು ಸುತ್ತುವರೆಯೋದಕ್ಕೋಸ್ಕರ ತೊಗೊಳ್ಳುವಂಥ ಟೈಮು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಸೇಮ್ ಇರುತ್ತಲ್ಲ, ಇದನ್ನು ನಾವು ಟೈಡಲ್ ಲಾಕಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಗೆ ಈ ಒಂದು ಪಾಯಿಂಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಸಣ್ಣ ಒಂದು ನಿಯರೆಸ್ಟ್ ಸ್ಟಾರ್ ಯಾವುದಿದೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಮುಂದಿನ ಇನ್ಫಾರ್ಮೇಷನು ಕ್ವಶನ್ ಕಾರ್ನರಿಂದ ಅ ಮಿಸ್ಸಿಂಗ್ ಲಿಂಕ್ ಅನ್ನುವಂಥದ್ದನ್ನು ನೋಡ್ಬೋದು. ಆರ್ಥ್ರೋಪೋಡ್ಗೆ ಸಂಬಂಧಪಟ್ಟಂತೆ ಆರ್ಥ್ರೋಪೋಡಲ್ಲಿ ಇರುವಂತಹ ಬ್ರೀದಿಂಗ್ ಸಿಸ್ಟಮ್ ಬಗ್ಗೆ ಯಾವ ರೀತಿಯಾಗಿ ಇವಾಲ್ವ್ ಆಗಿದೆ ಅನ್ನೋದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬಯಾಲಜಿನಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆಂಥ್ರೋಪೋಡ ಅಂತಂದಾಗ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನಾರ್ಮಲಿ ನಾವು ಆ್ಯನಿಮಲ್ ಕ್ಲಾಸಿಫಿಕೇಷನನ್ನು ನೋಡಿದಾಗ ಇನ್ವರ್ಟಿಬ್ರೇಟ್ಸ್ ಮತ್ತು ವರ್ಟಿಬ್ರೇಟ್ ಅಂತ 2 ಮೇಜರ್ ಕ್ಲಾಸಿಫಿಕೇಷನನ್ನು ಮಾಡ್ತೀವಿ. ಅಂದರೆ ಕಶೇರುಕಗಳು, ಅಕಶೇರುಕಗಳು. ಇನ್ವರ್ಟಿಬ್ರೇಟ್ಸ್ ಅಥವಾ ಅಕಶೇರುಕಗಳಿಗೆ ಬಿಲಾಂಗ್ ಆಗುವಂತಹ ಆರ್ಥ್ರೋಪೋಡ ಇವತ್ತು ಎನಿಮಲ್ ಕಿಂಗ್ಡಮ್ನಲ್ಲಿ ಲಾರ್ಜೆಸ್ಟ್ ಫೈಲಮನ್ನು ಹೊಂದಿರುವಂಥ ಒಂದು ಕ್ಲಾಸ್ ಆಗಿದೆ. ಸೊ ಆರ್ಥ್ರೋಪೋಡದಲ್ಲಿ ನಾವು ಯಾವ ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡ್ಬೋದು, ಎಲ್ಲ ಇನ್ಸೆಕ್ಟ್ಸ್ಗಳು ಇವತ್ತು ಆರ್ಥ್ರೋಪೋಡದಲ್ಲಿ. ಸೊ ಎನಿಮಲ್ ಕಿಂಗ್ಡಮ್ನಲ್ಲಿ ಹೈಯೆಸ್ಟ್ ಸೆಕ್ಷನ್ ಇರುವಂತಹ ಫೈಲಮ್ ಅಂತಂದರೆ ಆರ್ಥ್ರೋಪೋಡ. ಆರ್ಥ್ರೋಪೋಡ ಅಂದ ತಕ್ಷಣ ಒಂದೇ ಒಂದು ವರ್ಡ್ ಬರಬೇಕಾಗಿರುವಂಥದ್ದು ಇನ್ಸೆಕ್ಟ್ಸ್ಗಳು. ಎಲ್ಲ ಇನ್ಸೆಕ್ಟ್ಸ್ಗಳು ಈ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅಥವಾ ಈ ಒಂದು ಫೈಲಮ್ಗೆ ಬಿಲಾಂಗ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡೋ ಪ್ರಕಾರ ಈ ಒಂದು ಇನ್ಸೆಕ್ಟಲ್ಲಿ ಏನು ಬ್ರೀದಿಂಗ್ ಸಿಸ್ಟಮ್ ಇರುತ್ತಲ್ಲ, ಲಂಗ್ಸ್ ಮುಖಾಂತರ ಬ್ರೀದ್ ಮಾಡುವಂಥ ಒಂದು ಅಡಾಪ್ಟೇಷನ್ ಇವಾಗ ಸದ್ಯಕ್ಕೆ ಏನಿದೆಯಲ್ಲ ಅಥವಾ ಪ್ರೆಸೆಂಟ್ ಸಿಚುವೇಷನಲ್ಲಿ ಅದು ಯಾವ ರೀತಿಯಾಗಿ ಇವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಹೊಸದಾಗಿ ಒಂದು ಫಾಸಿಲನ್ನು ಇವತ್ತು ಇವರು ಪತ್ತೆ ಹಚ್ಚಿದ್ದಾರೆ. ಅದರ ನೇಮ್ ಏನಿದೆ ಅಂತಂದರೆ ಎರೆಕ್ಟಸ್ ಸ್ಪೀರೆ ಅನ್ನುವಂಥದ್ದು. ಈ ಒಂದು ಇನ್ಸೆಕ್ಟು ಆಲ್ಮೋಸ್ಟ್ ಡೈನೋಸಾರ್ ಏನಿರುತ್ತಲ್ಲ ಆ ಟೈಮಲ್ಲಿ ಇರುವಂಥ ಒಂದು ಟೈಮ್ ಡ್ಯೂರೇಷನನ್ನು ನೋಡ್ಬೋದು. 520 ಮಿಲಿಯನ್ ಹಿಂದೆ ಇರುವಂಥ ಒಂದು ಇನ್ಸೆಕ್ಟು. ಈ ಇನ್ಸೆಕ್ಟನ್ನು ಯಾವ ಪ್ಲೇಸಲ್ಲಿ ಪತ್ತೆ ಮಾಡಿದ್ದಾರೆ ಅಂತಂದರೆ ಚೈನಾದಲ್ಲಿರುವಂತಹ ಚೆನ್ಜಿಯಾಂಗ್ ಅನ್ನುವಂಥ ಪ್ಲೇಸು. ಸೊ ಈ ಒಂದು ಚೆನ್ಜಿಯಾಂಗ್ ಪ್ಲೇಸು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಬಿಲಾಂಗ್ ಆಗುತ್ತೆ. ಇಲ್ಲಿ ಪತ್ತೆ ಮಾಡಿರುವಂತಹ ಈ ಒಂದು ಫಾಸಿಲ್ ಇವತ್ತು ಆರ್ಥ್ರೋಪೋಡದಲ್ಲಿ ಯಾವ ರೀತಿಯಾಗಿ ರೆಸ್ಪಿರೇಟರಿ ಸಿಸ್ಟಮ್ ಚೇಂಜ್ ಆಗಿದೆ ಅನ್ನೋದ್ರ ಬಗ್ಗೆ ಸೈಂಟಿಸ್ಟ್ಗಳಿಗೆ ಎವಿಡೆನ್ಸನ್ನು ಕೊಡ್ತಾ ಇದೆ.
ಈ ಮೊದಲು ಎರೆಕ್ಟಸ್ ಸ್ಪಿಯರ್ಸ್ ಅನ್ನುವಂತಹ ಈ ಒಂದು ಇನ್ಸೆಕ್ಟ್ ಏನಿದೆಯಲ್ಲ ಅಥವಾ ಈ ಒಂದು ಫಾಸಿಲ್ ಏನಿದೆಯಲ್ಲ ಇದು ಮರೈನ್ ಎಕೋಸಿಸ್ಟಮಲ್ಲಿ ಇರುವಂಥದ್ದು ಅಥವಾ ಅಂಡರ್ ವಾಟರಲ್ಲಿ ಇರುವಂಥದ್ದು. ಸೊ ಅಂಡರ್ ವಾಟರಲ್ಲಿ ಇರುವಂತಹ ಈ ಒಂದು ಸಿಸ್ಟಮು ಮೇಜರ್ ಆಗಿ ಅವರ ಇನ್ಸೆಕ್ಟ್ಗಳ ಒಂದು ಅಡಾಪ್ಟೇಷನ್ ಯಾವ ರೀತಿಯಾಗಿರುತ್ತೆ, ಗಿಲ್ಸ್ಗಳಿರುತ್ತೆ. ಸೊ ನಾರ್ಮಲಿ ಇವಾಗ ವಾಟರಲ್ಲಿ ಬ್ರೀದ್ ಮಾಡಬೇಕಂತಂದರೆ ಅದರ ಒಂದು ಅಡಾಪ್ಟೇಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಟೋಟಲ್ ಆಗಿ ಸೈಂಟಿಸ್ಟ್ಗಳು ಯಾವ ರೀತಿಯಾದಂಥ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅಂತಂದರೆ ಗಿಲ್ಸ್ಗಳು ಇವತ್ತು ವಿಂಗ್ ಆಗಿ ಕನ್ವರ್ಟ್ ಆಗುವಂತೆ ಇವಾಲ್ವ್ ಆಗಿದೆ. ಸೊ ಇನ್ಸೆಕ್ಟ್ಗಳ ಒಂದು ಅಡಾಪ್ಟೇಷನನ್ನು ಈ ಒಂದು ಫಾಸಿಲಿಂದ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 2 ಫಾಸಿಲ್ಸ್ಗಳನ್ನು ಇಂಪಾರ್ಟೆಂಟ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಟ್ರೈಲೋಬೈಟ್ಸ್ ಹಾಗೂ ಕಾರ್ಡಿಸ್ ಅನ್ನುವಂಥದ್ದು. ಸೊ ಟ್ರೈಲೋಬೈಟ್ಸು ನಮಗೆ ಇಂಪಾರ್ಟೆಂಟು, ಕಾರ್ಡಿಸ್ ಅನ್ನೋದು ಇಂಪಾರ್ಟೆಂಟು. ಸಾಕಷ್ಟು ಬಾರಿ ಎಕ್ಸಾಮಿನೇಷನಲ್ಲಿ ಕೊಟ್ಟಿರುವಂತಹ ಎನಿಮಲ್ಸಲ್ಲಿ ಯಾವುದು ಫಾಸಿಲ್ಸ್ ಅಂತ ಡೈರೆಕ್ಟಾಗಿ ಕೇಳಿದ್ದಾರೆ, ಅದರಲ್ಲಿ ಟ್ರೈಲೋಬೈಟ್ಸ್ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ನ್ಯೂಸಲ್ಲಿ ಕೆಲವೊಂದಿಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಅಥವಾ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ, ಇದನ್ನು ನಾವು ಮಿಸ್ ಮಾಡುವಂತಿಲ್ಲ. ಟ್ರೈಲೋಬೈಟ್ಸ್ ಇರ್ಬೋದು, ಕಾರ್ಡಿಸ್ ಇರ್ಬೋದು, ನಾಳೆ ಎರೆಕ್ಟಸ್ ಸ್ಪಿಯರ್ಸ್ ಅನ್ನುವಂಥ ರೀಸೆಂಟ್ಲಿ ನ್ಯೂಸಲ್ಲಿರುವಂಥ ಎನಿಮಲ್ಲು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅಂತಲೂ ಸಹ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕೇಳ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನೇಮು ನಮಗೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.